ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 40ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕರ್ಮಯೋಗದಲ್ಲಿ ಉಪಕ್ರಮದ ನಾಶ ಇಲ್ಲ ಅಂತಂದ್ರಲ್ಲ, ಅದರ ಅರ್ಥವನ್ನು ತಿಳ್ಕೊಂಡ್ವಿ. ಅಂದರೆ ಏನು, ಅದು ನಾವು ಮಾಡಿರುವಂಥ ಯಾವುದೇ ಕರ್ಮಯೋಗ ಆಗಿರ್ಬೋದು, ಆ ಸಾಧನೆ ಅಲ್ಲಿಗೆ ನಿಂತು ಹೋಗಲ್ಲ, ಅದು ಮುಂದುವರಿಯುತ್ತೆ, ಅದರ ನಾಶ ಆಗೋದಿಲ್ಲ ಅನ್ನೋದು ಹೇಗೆ, ಯಾಕೆ, ಆ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಪ್ರತ್ಯವಾಯ ಅಂತಂದ್ರೆ ವಿರುದ್ಧ ಫಲಸ್ವರೂಪವಾದ ದೋಷವೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಈ ಮಾತಿನ ಅರ್ಥ ಏನು ಅಂದ್ರೆ ವಿರುದ್ಧ ಫಲ ಸ್ವರೂಪವಾದಂಥ ದೋಷ ಕೂಡ ಇಲ್ಲ. ಈಗ ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ಸಕಾಮ ಕರ್ಮ ಅಂದರೆ ನಾನು ಯಾವುದೋ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀನಲ್ಲ, ಅದಕ್ಕೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟ ಕೆಲಸವನ್ನು ಮಾಡಿದಾಗ ಕೆಟ್ಟ ಫಲ ಇರುತ್ತೆ. ಇದ್ರ ಬಗ್ಗೆ ನಮಗೆ ಗೊತ್ತಿದೆ ಅಲ್ವಾ. ಆದರೆ ಇಲ್ಲಿ ವಿರುದ್ಧ ಫಲಗಳಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಅನ್ನೋದು ಇದರ ಅರ್ಥ. ಇದಕ್ಕೆ ಉತ್ತರ ಏನು ಅಂತಂದರೆ, ಎಲ್ಲಿ ಕಾಮನಾಯುಕ್ತವಾದಂತಹ ಅಂದರೆ ಕಾಮನೆಗಳನ್ನು ಇಟ್ಕೊಂಡು ಕರ್ಮಗಳನ್ನು ಮಾಡ್ತೀವೋ ಅಲ್ಲಿ ಅದರ ಒಳ್ಳೆ ಮತ್ತು ಕೆಟ್ಟ ಫಲಗಳು ಬರುವಂಥ ಸಂಭವ ಇರುತ್ತೆ. ನಾನು ಒಳ್ಳೇದು ಇಟ್ಕೊಂಡು ಮಾಡಿದಾಗ ಒಳ್ಳೇದಾಗುತ್ತೆ, ಅದು ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟ ಒಂದು ಫಲ ನಮಗೆ ಸಿಗುತ್ತೆ. ಇದರಲ್ಲಿ ಕಾಮನೆ ಅನ್ನೋದೇ ಸ್ವಲ್ಪನೂ ಇಲ್ಲ, ಅಂದರೆ ಸರ್ವತ ಅಭಾವವಿದೆ. ಕಾಮನೆ ಅನ್ನೋದೇ ಇಲ್ಲ ಇಲ್ಲಿ. ಅದನ್ನು ಯೋಗ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಭಗವಂತನಿಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, ಅಥವಾ ಅದರಲ್ಲಿ ನನಗೆ ಫಲಾಪೇಕ್ಷೆ ಅಂದರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲವನ್ನ ಬಿಟ್ಟು ಸಮಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಲ್ವಾ. ಸೊ ಅದಕ್ಕೆ ಇಲ್ಲಿ ಕಾಮನೆಯ ಅಭಾವವಿರೋದ್ರಿಂದ ಇಲ್ಲಿ ಪ್ರತ್ಯವಾಯ ಅಂತಂದರೆ ಏನೋ ವಿಪರೀತ ಫಲಗಳು ಉಂಟಾಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಸಕಾಮ ಭಾವನೆಯನ್ನು ಇಟ್ಕೊಂಡು ದೇವತೆಗಳಿಗೆ, ಪಿತೃಗಳಿಗೆ, ಮನುಷ್ಯರಿಗೆ ಯಾವುದೇ ರೀತಿಯ ಸೇವೆಯನ್ನು ಮಾಡಿದಾಗ ಯಾವುದೋ ಒಂದು ಕಾರಣದಿಂದ ಅದರಲ್ಲಿ ಏನಾದರೂ ಒಂದು ಕೊರತೆ ಉಂಟಾದಾಗ ಅವರಿಗೆ ಕೋಪ ಬರೋದು ಉಂಟು ಅಲ್ವಾ. ದೇವತೆಗೂ ಕೋಪ ಬರುತ್ತೆ. ನಾವೇನಾದರೂ ಈ ರೀತಿ ಮಾಡಬೇಕು, ನಾನು ಈ ರೀತಿ ಪೂಜೆ ಮಾಡ್ತೀನಿ, ನೀನು ನನಗಿದನ್ನು ಕೊಡು, ಆ ರೀತಿ ಪೂಜೆ ಮಾಡ್ತೀನಿ, ನನಗಿದನ್ನು ಕೊಡು ಅಂತ ನಾವು ಏನೋ ಒಂದು ಮನಸ್ಸಲ್ಲಿ ಆಸೆಯನ್ನು ಇಟ್ಕೊಂಡು ನಾವು ಏನಾದರೂ ಮಾಡಿದಾಗ ಅವ್ರಿಗೇನಾದರೂ ಕೋಪ ಬಂದಾಗ ಆ ಸಾಧಕ ಯಾರು ಸಾಧನೆಯನ್ನು ಮಾಡ್ತಾ ಇರ್ತಾನೋ ಅವನಿಗೆ ಕೆಟ್ಟದ್ದು ಉಂಟಾಗತ್ತೆ. ಆದರೆ ಸ್ವಾರ್ಥರಹಿತವಾದ ಅಂದರೆ ನಮ್ಮ ಒಂದು ಸ್ವಾರ್ಥನೇ ಇಲ್ಲ ನಾನು ಮಾಡ್ತಾ ಇರುವಂಥ ಕೆಲಸದಲ್ಲಿ, ಆ ರೀತಿ ಯಾರು ಸ್ವಾರ್ಥರಹಿತವಾದಂತಹ ಯಜ್ಞವನ್ನೇ ಮಾಡಲಿ, ದಾನ, ತಪಸ್ಸು, ಸೇವೆ, ಎಂಥ ಕರ್ಮಗಳ ಪಾಲನೆ ಮಾಡಿದ್ರೂ ಕೂಡ ಅದರಲ್ಲಿ ಕೊರತೆ ಇದ್ದರೂ ಕೂಡ, ಅಂದರೆ ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತಂದ್ರೂ ಕೂಡ ವಿಪರೀತ ಫಲಸ್ವರೂಪಿ ಅನಿಷ್ಟ ಆಗೋದಿಲ್ಲ. ಅಂದರೆ ನನ್ನಲ್ಲಿ ಕಾಮನೇನೇ ಇಲ್ಲ ಅಂತಂದಮೇಲೆ ಅದರಲ್ಲಿ ವಿಪರೀತವಾದಂತಹ ಫಲ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಹೇಗೆ ರೋಗ ನಿವಾರಣೆಗಾಗಿ ಸೇವಿಸಿದಂತಹ ಔಷಧ ಅನುಕೂಲವಾಗದೇ ಇದ್ದರೆ ರೋಗವನ್ನು ನಿವಾರಿಸದೆ ಹೆಚ್ಚಿಸುವಂತಾಗುತ್ತೋ, ಅದೇ ರೀತಿ ಈ ಕರ್ಮಯೋಗದ ಸಾಧನೆಯ ಪರಿಣಾಮ ವಿಪರೀತವಾಗೋದಿಲ್ಲ. ಅಂದರೆ ಈಗ ರೋಗ ಬರುತ್ತೆ, ಅದಕ್ಕೋಸ್ಕರ ನಾವು ರೋಗ ನಿವಾರಣೆ ಆಗಲಿ ಅಂತಂದ್ಬಿಟ್ಟು ಏನೋ ಒಂದು ಔಷಧವನ್ನು ತಗೊಳ್ತೀವಿ. ಆದರೆ ಅದು ನಮಗೆ ಅಡ್ಜಸ್ಟ್ ಆಗಲಿಲ್ಲ, ಆ ರೋಗಕ್ಕೆ ಸರಿಯಾದ ಔಷಧಿ ಅದಾಗಲಿಲ್ಲ ಅಂತಂದರೆ ಆ ರೋಗವನ್ನು ಹೋಗ್ಲಾಡಿಸೋದನ್ನು ಬಿಟ್ಟು ಅದು ಹೆಚ್ಚಿಸುತ್ತೆ ನಮಗೆ ಅಲ್ವಾ. ಅದೇ ರೀತಿ ಈ ಯೋಗ ಸಾಧನೆಯ ಪರಿಣಾಮ ವಿಪರೀತ ಆಗೋದಿಲ್ಲ. ಈಗ ನೋಡಿ, ರೋಗ ನಿರೋಧಕವನ್ನು ತಗೊಳ್ತೀವಿ, ಅದೇನಾದರೂ ಸರಿಯಾಗಿಲ್ಲ ಔಷಧಿ ಅಂತಂದಾಗ ನಮಗೆ ಅದ್ರ ವಿಪರೀತ ರಿಸಲ್ಟ್ ಬರುತ್ತೆ. ಅಂದರೆ ಏನು, ಇನ್ನೂ ನಮ್ಮಲ್ಲಿರುವಂಥ ಒಂದು ತೊಂದರೆಯನ್ನು ಹೆಚ್ಚು ಮಾಡಿಬಿಡುತ್ತೆ. ಆದರೆ ಈ ಯೋಗ ಸಾಧನೆಯ ಪರಿಣಾಮ ಇರುತ್ತಲ್ಲ, ಆ ರೀತಿ ವಿಪರೀತ ಆಗೋದಿಲ್ಲ, ಅದು ನಮ್ಮ ಅನುಕೂಲವಾಗೇ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಇದಕ್ಕೆ 6ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಹೇ ಪಾರ್ಥ, ಆ ಪುರುಷನ ವಿನಾಶ ಅನ್ನೋದು ಈ ಲೋಕದಲ್ಲಾಗಲಿ ಮತ್ತು ಪರಲೋಕದಲ್ಲಿ ಆಗಲಿ ಆಗೋದಿಲ್ಲ. ಯಾಕೆ ಅಂತಂದರೆ ಆತ್ಮದ ಉದ್ಧಾರಕ್ಕೋಸ್ಕರ, ಅಂದರೆ ಅರ್ಥ ಏನು, ಭಗವತ್ ಪ್ರಾಪ್ತಿಗೋಸ್ಕರ ಕರ್ಮ ಮಾಡುವಂಥ ಯಾವ ಮನುಷ್ಯನೂ ಕೂಡ ದುರ್ಗತಿಯನ್ನು ಹೊಂದೋದಿಲ್ಲ. ಅವನಿಗೆ ಒಂದು ಸ್ವಲ್ಪ ಆದರೂ ಏನಾದರೂ ಒಳ್ಳೆಯದು ಆಗೇ ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ.
ಅಂದರೆ ಒಂದು ವೇಳೆ ಅದು ಪೂರ್ಣ ಆಗದೇ ಇರುವಂಥ ಕಾರಣ ಈ ಜನ್ಮದಲ್ಲಿ ಆ ಸಾಧಕನಿಗೆ ಪರಮ ಪದದ ಪ್ರಾಪ್ತಿಯಾಗಿಸದೇ ಇದ್ರೂ ಕೂಡ, ಅಂದರೆ ಈಗ ಅವನಿಗೆ ಆಗಲಿಲ್ಲ ಪರಮಪದದ ಪ್ರಾಪ್ತಿ, ಆದರೂ ಕೂಡ ಅದನ್ನು ಪಾಲಿಸುವಂಥ ಮನುಷ್ಯನಿಗೆ ಪೂರ್ವಕೃತ ಪಾಪಗಳ ಫಲಸ್ವರೂಪವಾಗಿ ಅಥವಾ ಈ ಜನ್ಮದಲ್ಲಿ ಉಂಟಾಗುವಂತಹ ಅನುಷಂಗಿಕ ಹಿಂಸಾದಿಗಳ ಫಲಸ್ವರೂಪವಾಗಿ ಪಶು ಪಕ್ಷಿ ಮುಂತಾದ ಯೋನಿಗಳನ್ನು ಅಥವಾ ನರಕವಾಸವನ್ನು ಅನುಭವಿಸ್ಬೇಕಾಗಿರೋದಿಲ್ಲ. ಅಂದರೆ ಈಗೇನೋ ಮಾಡ್ತಾ ಇದ್ದ ಆಧ್ಯಾತ್ಮಿಕ ಸಾಧನೆಯನ್ನು, ಆದರೆ ಅವನಿಗೆ ಏನೋ ಒಂದು ಕಾರಣದಿಂದ ಅದನ್ನು ಮುಂದುವರಿಸೋದಕ್ಕಾಗಲ್ಲ, ನಿಲ್ಲಿಸ್ಬಿಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಇನ್ನೂ ಕೆಳಮಟ್ಟದ ಯೋನಿಗಳಲ್ಲಿ ಹುಟ್ಟೋದು ಅಥವಾ ಹಿಂಸೆ ಬರುವಂಥ ಒಂದು ಪಶು ಪಕ್ಷಿಯ ಯೋನಿಗಳು ಅಥವಾ ನರಕವಾಸ ಇದನ್ನೆಲ್ಲ ಅನುಭವಿಸ್ಬೇಕಾಗೋದಿಲ್ಲ. ಅವನು ತನ್ನ ಪೂರ್ವಕೃತ ಶುಭ ಕರ್ಮಗಳ ಫಲಸ್ವರೂಪವಾದಂತಹ ಈ ಲೋಕ ಅಥವಾ ಪರಲೋಕದ ಸುಖಭೋಗಗಳಿಂದ ವಂಚಿತನಾಗಿರಬೇಕಾಗಿಲ್ಲ. ಅಂದರೆ ಭಗವಂತನ ಕೆಲಸವನ್ನು ಏನೇ ಆಗಿದ್ರೂ ಕೂಡ, ಸ್ವಲ್ಪ ಮಟ್ಟಿಗೆ ಮಾಡಿದ್ರೂ ಕೂಡ ನಮಗದರಿಂದ ಒಳ್ಳೆಯದೇ ಆಗುತ್ತೆ ಹೊರತು ನಮಗದರಿಂದ ಕೆಟ್ಟದ್ದು ಯಾವತ್ತೂ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪುರುಷ ಪುಣ್ಯವಂತರ ಉತ್ತಮ ಲೋಕವನ್ನೇ ಪಡಿತಾನೆ, ಮತ್ತು ಅಲ್ಲಿ ಬಹಳ ಕಾಲ ಇದ್ದು ಮತ್ತೆ ವಿಶುದ್ಧ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ತಗೊಳ್ತಾನೆ. ಅಂದರೆ ಈಗ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀನಿ, ಸ್ವಲ್ಪ ದಿವಸ ಮಾಡಿ ಅದನ್ನು ಬಿಟ್ಬಿಟ್ಟಿರ್ತೀನಿ, ಆಮೇಲೆ ಅದು ಮಾಡೋಕ್ಕಾಗಿರೋದಿಲ್ಲ. ಅದಕ್ಕೆ ಹೆದರ್ಕೋಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಾವು ಮಾಡಿರುವಂಥದ್ದು ಎಲ್ಲೂ ಹೋಗೋದಿಲ್ಲ, ನಾವು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀವಿ, ಆಯಿತಾ. ಆವಾಗ ನಮಗೆ ಆ ಒಂದು ಪುಣ್ಯದ ಫಲದ ಕಾರಣದಿಂದ ನಮಗೆ ಉನ್ನತ ಲೋಕಗಳು ಸಿಗಬಹುದು. ಆ ಲೋಕಗಳಲ್ಲಿ ಇದ್ದು ಅಲ್ಲಿ ನನ್ನ ಒಂದು ಸಮಯ ಇರುತ್ತಲ್ಲ, ಇಷ್ಟು ವರ್ಷಗಳ ಕಾಲ ಅವನಿಗೆ ಆ ಪುಣ್ಯ ಲೋಕಗಳಲ್ಲಿ ಇರೋದಕ್ಕೆ ಒಂದು ಚಾನ್ಸ್ ಕೊಟ್ಟಿರ್ತಾರಲ್ಲ, ಅದು ಮುಗಿದ ಮೇಲೆ ಮತ್ತೆ ನಾವು ಈ ಭೂಮಿ ಅನ್ನೋದು ಕರ್ಮಭೂಮಿ, ಇಲ್ಲಿ ನಾವು ಕರ್ಮವನ್ನು ಮಾಡಲೇಬೇಕಾಗಿರುವಂಥದ್ದು. ಸೊ ಅದಕ್ಕೋಸ್ಕರ ಮತ್ತೆ ನಾನು ಭಗವಂತನ ಪ್ರಪಂಚಕ್ಕೆ ಸಾಧನೆ ಮಾಡೋದಕ್ಕೆ ಮತ್ತೆ ಬರಬೇಕಲ್ಲ, ಬೇರೆ ಯಾವ ಲೋಕಗಳಲ್ಲೂ ಸಾಧನೆ ಮಾಡೋಕ್ಕಾಗಲ್ಲ. ಭೂಲೋಕವನ್ನು ಕರ್ಮಭೂಮಿ ಅಂತ ಅದಕ್ಕೆ ಹೇಳೋದು. ಇಲ್ಲೇ ನಾವು ಸಾಧನೆ ಮಾಡಬೇಕಾಗಿರೋದು. ಆ ಸಾಧನೆ ಮಾಡೋದಕ್ಕೆ ನಮಗೆ ಒಂದು ಒಳ್ಳೆ ಶ್ರೀಮಂತರ ಮನೆಯಲ್ಲೋ ಅಥವಾ ಯೋಗಿಗಳ ಕುಲದಲ್ಲೋ ನಮಗೆ ಜನ್ಮವನ್ನು ಕೊಡಿಸ್ತಾನೆ. ಯಾಕೆ ಅಂತಂದರೆ ನಮಗೆ ಹೊಟ್ಟೆ ಬಟ್ಟೆ ಇದಕ್ಕೆಲ್ಲ ಯಾವುದೂ ಯೋಚನೆ ಇರೋದಿಲ್ಲ. ಮತ್ತು ಒಳ್ಳೆ ಕುಲದಲ್ಲಿ ಹುಟ್ಟಿದಾಗ ನಾವು ಸಾಧನೆ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತಲ್ಲ, ಅಂಥ ಒಂದು ಮನೆಯಲ್ಲಿ ನಮಗೆ ಜನ್ಮವನ್ನು ತಗೊಳ್ಳೋದಕ್ಕೆ ಅವನು ನಮಗೆ ಸಹಾಯ ಮಾಡ್ತಾನೆ ಭಗವಂತ. ಆಮೇಲೆ ಮೊದಲಿನ ಅಭ್ಯಾಸದಿಂದ ಮತ್ತೆ ಅವನು ಆ ಸಾಧನೆಯಲ್ಲಿ ಮುಂದುವರಿತಾನೆ ಅಥವಾ ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಈಗ ಎಲ್ಲಿಗೆ ಬಿಟ್ಟಿರ್ತಾನೋ ಅಲ್ಲಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಇದರ ಬಗ್ಗೆ 6ನೇ ಅಧ್ಯಾಯದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.